ಬಳ್ಳಾರಿ ಮತ್ತೆ ಕೆಟ್ಟ ಕಾರಣಕ್ಕೆ ಸುದ್ದಿಯಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮಾಡೆಲ್ ಹೌಸ್ ಮೇಲೆ ಬೆಂಕಿ ಇಟ್ಟಿರುವಂತಹ ಘಟನೆ ನಡೆದಿದೆ. ಕಾಂಗ್ರೆಸ್ನವರೇ ಇಟ್ಟಿದ್ದಾರೆ ಅನ್ನುವಂತ ನೇರ ಆರೋಪವನ್ನ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಇದು ಮತ್ತೆ ರಾಜಕಾರಣಕ್ಕೆ ತಿರುಗಿದೆ. ನೋಡ್ಕೊಂಬನ್ನಿ ಈ ಸ್ಟೋರಿ. ಭರತ್ ರೆಡ್ಡಿ ಸುಮಾರು 4-5 ತಿಂಗಳ ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಗಿ ಜನಾರ್ದನ ರೆಡ್ಡಿ ರಾಮುಲು ಮಾಡೆಲ್ ಹೌಸ್ಗೆ ಬೆಂಕಿ. ರೀಲ್ಸ್ ಮಾಡಲು ಬಂದವರು ಬೆಂಕಿ ಹಚ್ಚಿ ಹೋದ್ರ. ರೀಲ್ಸ್ ಮಾಡ್ಕೊಳ್ಳುವಂತದ್ದು ಮತ್ತೆ ಫೋಟೋ ಶೂಟ್ ಮಾಡ್ಕೊಳ್ಳುವಂತದ್ದು ಈ ಒಂದು ಕಾರಣಕ್ಕೆ ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ ಕೇಸ್ ರಾಜ್ಯದಲ್ಲಿ ಸದ್ದು ಮಾಡುತ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಅಪ್ರಾಪ್ತರು ಸೇರಿ ಒಟ್ಟು 8 ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರೀಲ್ಸ್ ಹುಚ್ಚಿಗೆ ಬೆಂಕಿ. ರೀಲ್ಸ್ ಮಾಡಲು ಹೋಗಿ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದೆ. ಘಟನೆ ಸಂಬಂಧ ರುಕ್ಮಿಣಿ ಅವೆನ್ಯೂ ಲೇಔಟ್ನ ಸೈಟ್ ಇಂಜಿನಿಯರ್ ದೂರು ನೀಡಿದ್ದು ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳು ರೀಲ್ಸ್ ಫೋಟೋಶೂಟ್ಗೆ ಸಂಬಂಧಿಸಿದಂತೆ ರೆಡ್ಡಿ ಮನೆಗೆ ಭೇಟಿ ನೀಡಿದ್ದಾರೆ. ಫೋಟೋಶೂಟ್ಗಾಗಿ ಮಾಡೆಲ್ ಹೌಸ್ಗೆ ಮೊದಲ ಮಾಡಿಗೆ ಹೋಗಿದ್ದಾರೆ. ಸಿಗರೆಟ್ ವಿಚಾರವಾಗಿ ಬೆಂಕಿ ತಾಗಿರುವ ಶಂಕೆ ಇದೆ. ಆರೋಪಿತರಲ್ಲಿ ಇಬ್ಬರು ಮುಂಬೈನಿಂದ ಬಂದವರು ಇದ್ದಾರೆ. ವಶಕ್ಕೆ ಪಡೆದ ವ್ಯಕ್ತಿಗಳು ರಾಜಕೀಯ ಹಿನ್ನೆಲೆ ಹೊಂದಿದ್ದು ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ ಎಂದು ಎಸ್ಪಿ ಡಾಕ್ಟರ್ ಸುಮಂತ್ ಪನ್ನೇಕರ್ ತಿಳಿಸಿದ್ದಾರೆ. ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ ಇಬ್ಬರು ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ. ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂತದ್ದು ಏನಂದ್ರೆ ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳುವಂತದ್ದು ಮತ್ತೆ ಫೋಟೋ ಶೂಟ್ ಮಾಡ್ಕೊಳ್ಳುವಂತದ್ದು ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂತದ್ದು. ಕಳೆದ 4 ತಿಂಗಳಿನಿಂದಲೇ ಷಡ್ಯಂತ್ರ ನಡೆದಿದೆ. ಭರತ್ ರೆಡ್ಡಿ ಸುಮಾರು 4-5 ತಿಂಗಳ ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಕಿ ಹುಡುಗರನ್ನ ಕಳಿಸಿ ಕಳುವು ಮಾಡ್ತಾ ಇರುವಂತದ್ದು, ಇದ್ರ ಸುತ್ತಮುತ್ತ ಓಡಾಡ್ತಾ ಇರೋದು ಒಂದು ಸಾಕ್ಷಿ. ಮತ್ತು ಎಎಸ್ಪಿ ರವಿಕುಮಾರ್ ತುಂಬಾ ಒತ್ತಡ ಹಾಕಿ ಲಾಸ್ಟ್ಗೆ ಅವರು ಸತೀಶ್ ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ್ರೆ ಸಾಕು, ನಾನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ವಾತಾವರಣ ಬಂತು. ಮತ್ತೆ ಪೊಲೀಸರು ಕೂಡ ಇಲ್ಲಿ ಬಂದು ರಾತ್ರಿ ಹೊತ್ತು ರೌಂಡ್ ಹೊಡೆಯೋದಕ್ಕೆ ಅವ್ರಿಗೆ ನಾವು ರಿಕ್ವೆಸಿಷನ್ ಕೂಡ ಕೊಟ್ಟಿದ್ವಿ. ಜನಾರ್ದನ ರೆಡ್ಡಿಗೆ ಸಂಬಂಧಿಸಿದ ಮನೆ ಇದಾಗಿದ್ದು ಈ ಮಾಡೆಲ್ ಹೌಸ್ನಲ್ಲಿ ಯಾರೂ ವಾಸವಿರಲಿಲ್ಲ. ಆದ್ದರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಮತ್ತೆ ಕೆಟ್ಟ ಕಾರಣಕ್ಕೆ ಸುದ್ದಿಯಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮಾಡೆಲ್ ಹೌಸ್ ಮೇಲೆ ಬೆಂಕಿ ಇಟ್ಟಿರುವಂತಹ ಘಟನೆ ನಡೆದಿದೆ. ಕಾಂಗ್ರೆಸ್ನವರೇ ಇಟ್ಟಿದ್ದಾರೆ ಅನ್ನುವಂತ ನೇರ ಆರೋಪವನ್ನ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಇದು ಮತ್ತೆ ರಾಜಕಾರಣಕ್ಕೆ ತಿರುಗಿದೆ. ನೋಡ್ಕೊಂಬನ್ನಿ ಈ ಸ್ಟೋರಿ. ಭರತ್ ರೆಡ್ಡಿ ಸುಮಾರು 4-5 ತಿಂಗಳ ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಗಿ ಜನಾರ್ದನ ರೆಡ್ಡಿ ರಾಮುಲು ಮಾಡೆಲ್ ಹೌಸ್ಗೆ ಬೆಂಕಿ. ರೀಲ್ಸ್ ಮಾಡಲು ಬಂದವರು ಬೆಂಕಿ ಹಚ್ಚಿ ಹೋದ್ರ. ರೀಲ್ಸ್ ಮಾಡ್ಕೊಳ್ಳುವಂತದ್ದು ಮತ್ತೆ ಫೋಟೋ ಶೂಟ್ ಮಾಡ್ಕೊಳ್ಳುವಂತದ್ದು ಈ ಒಂದು ಕಾರಣಕ್ಕೆ ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ ಕೇಸ್ ರಾಜ್ಯದಲ್ಲಿ ಸದ್ದು ಮಾಡುತ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಅಪ್ರಾಪ್ತರು ಸೇರಿ ಒಟ್ಟು 8 ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರೀಲ್ಸ್ ಹುಚ್ಚಿಗೆ ಬೆಂಕಿ. ರೀಲ್ಸ್ ಮಾಡಲು ಹೋಗಿ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದೆ. ಘಟನೆ ಸಂಬಂಧ ರುಕ್ಮಿಣಿ ಅವೆನ್ಯೂ ಲೇಔಟ್ನ ಸೈಟ್ ಇಂಜಿನಿಯರ್ ದೂರು ನೀಡಿದ್ದು ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳು ರೀಲ್ಸ್ ಫೋಟೋಶೂಟ್ಗೆ ಸಂಬಂಧಿಸಿದಂತೆ ರೆಡ್ಡಿ ಮನೆಗೆ ಭೇಟಿ ನೀಡಿದ್ದಾರೆ. ಫೋಟೋಶೂಟ್ಗಾಗಿ ಮಾಡೆಲ್ ಹೌಸ್ಗೆ ಮೊದಲ ಮಾಡಿಗೆ ಹೋಗಿದ್ದಾರೆ. ಸಿಗರೆಟ್ ವಿಚಾರವಾಗಿ ಬೆಂಕಿ ತಾಗಿರುವ ಶಂಕೆ ಇದೆ. ಆರೋಪಿತರಲ್ಲಿ ಇಬ್ಬರು ಮುಂಬೈನಿಂದ ಬಂದವರು ಇದ್ದಾರೆ. ವಶಕ್ಕೆ ಪಡೆದ ವ್ಯಕ್ತಿಗಳು ರಾಜಕೀಯ ಹಿನ್ನೆಲೆ ಹೊಂದಿದ್ದು ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ ಎಂದು ಎಸ್ಪಿ ಡಾಕ್ಟರ್ ಸುಮಂತ್ ಪನ್ನೇಕರ್ ತಿಳಿಸಿದ್ದಾರೆ.
ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ ಇಬ್ಬರು ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ. ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ, ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂತದ್ದು ಏನಂದ್ರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತೆ ಫೋಟೋ ಶೂಟ್ ಮಾಡ್ಕೊಳ್ಳುವಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು. ಕಳೆದ 4 ತಿಂಗಳಿನಿಂದಲೇ ಷಡ್ಯಂತ್ರ ನಡೆದಿದೆ. ಭರತ್ ರೆಡ್ಡಿ ಸುಮಾರು 4-5 ತಿಂಗಳ ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಕಿ ಹುಡುಗರನ್ನ ಕಳಿಸಿ ಕಳುವು ಮಾಡ್ತಾ ಇರುವಂತದ್ದು, ಇದ್ರ ಸುತ್ತಮುತ್ತ ಓಡಾಡ್ತಾ ಇರೋದು ಒಂದು ಸಾಕ್ಷಿ. ಮತ್ತು ಎಎಸ್ಪಿ ರವಿಕುಮಾರ್ ತುಂಬಾ ಒತ್ತಡ ಹಾಕಿ ಲಾಸ್ಟ್ಗೆ ಅವರು ಸತೀಶ್ ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ್ರೆ ಸಾಕು, ನಾನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ವಾತಾವರಣ ಬಂತು. ಮತ್ತೆ ಪೊಲೀಸರು ಕೂಡ ಇಲ್ಲಿ ಬಂದು ರಾತ್ರಿ ಹೊತ್ತು ರೌಂಡ್ ಹೊಡೆಯೋದಕ್ಕೆ ಅವ್ರಿಗೆ ನಾವು ರಿಕ್ವೆಸಿಷನ್ ಕೂಡ ಕೊಟ್ಟಿದ್ವಿ. ಜನಾರ್ದನ ರೆಡ್ಡಿಗೆ ಸಂಬಂಧಿಸಿದ ಮನೆ ಇದಾಗಿದ್ದು ಈ ಮಾಡೆಲ್ ಹೌಸ್ ನಲ್ಲಿ ಯಾರೂ ವಾಸವಿರಲಿಲ್ಲ. ಆದ್ದರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ ಮತ್ತೆ ಕೆಟ್ಟ ಕಾರಣಕ್ಕೆ ಸುದ್ದಿಯಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮಾಡೆಲ್ ಹೌಸ್ ಮೇಲೆ ಬೆಂಕಿ ಇಟ್ಟಿರುವಂತಹ ಘಟನೆ ನಡೆದಿದೆ. ಕಾಂಗ್ರೆಸ್ನವರೇ ಇಟ್ಟಿದ್ದಾರೆ ಅನ್ನುವಂತ ನೇರ ಆರೋಪವನ್ನ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಇದು ಮತ್ತೆ ರಾಜಕಾರಣಕ್ಕೆ ತಿರುಗಿದೆ. ನೋಡ್ಕೊಂಬನ್ನಿ ಈ ಸ್ಟೋರಿ. ಭರತ್ ರೆಡ್ಡಿ ಸುಮಾರು 4-5 ತಿಂಗಳ ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಗಿ ಜನಾರ್ದನ ರೆಡ್ಡಿ ರಾಮುಲು ಮಾಡೆಲ್ ಹೌಸ್ಗೆ ಬೆಂಕಿ. ರೀಲ್ಸ್ ಮಾಡಲು ಬಂದವರು ಬೆಂಕಿ ಹಚ್ಚಿ ಹೋದ್ರ. ರೀಲ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತೆ ಫೋಟೋ ಶೂಟ್ ಮಾಡ್ಕೊಳ್ಳುವಂಥದ್ದು, ಈ ಒಂದು ಕಾರಣಕ್ಕೆ ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ ಕೇಸ್ ರಾಜ್ಯದಲ್ಲಿ ಸದ್ದು ಮಾಡುತ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಅಪ್ರಾಪ್ತರು ಸೇರಿ ಒಟ್ಟು 8 ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರೀಲ್ಸ್ ಹುಚ್ಚಿಗೆ ಬೆಂಕಿ. ರೀಲ್ಸ್ ಮಾಡಲು ಹೋಗಿ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದೆ. ಘಟನೆ ಸಂಬಂಧ ರುಕ್ಮಿಣಿ ಅವೆನ್ಯೂ ಲೇಔಟ್ನ ಸೈಟ್ ಇಂಜಿನಿಯರ್ ದೂರು ನೀಡಿದ್ದು ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳು ರೀಲ್ಸ್ ಫೋಟೋಶೂಟ್ಗೆ ಸಂಬಂಧಿಸಿದಂತೆ ರೆಡ್ಡಿ ಮನೆಗೆ ಭೇಟಿ ನೀಡಿದ್ದಾರೆ. ಫೋಟೋಶೂಟ್ಗಾಗಿ ಮಾಡೆಲ್ ಹೌಸ್ಗೆ ಮೊದಲ ಮಾಡಿಗೆ ಹೋಗಿದ್ದಾರೆ. ಸಿಗರೆಟ್ ವಿಚಾರವಾಗಿ ಬೆಂಕಿ ತಾಗಿರುವ ಶಂಕೆ ಇದೆ. ಆರೋಪಿತರಲ್ಲಿ ಇಬ್ಬರು ಮುಂಬೈನಿಂದ ಬಂದವರು ಇದ್ದಾರೆ. ವಶಕ್ಕೆ ಪಡೆದ ವ್ಯಕ್ತಿಗಳು ರಾಜಕೀಯ ಹಿನ್ನೆಲೆ ಹೊಂದಿದ್ದು ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ ಎಂದು ಎಸ್ಪಿ ಡಾಕ್ಟರ್ ಸುಮನ್ ಪನ್ನೇಕರ್ ತಿಳಿಸಿದ್ದಾರೆ. ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ ಇಬ್ಬರು ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ. ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ, ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂತದ್ದು ಏನಂದ್ರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತೆ ಫೋಟೋ ಶೂಟ್ ಮಾಡ್ಕೊಳ್ಳುವಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು. ಕಳೆದ 4 ತಿಂಗಳಿನಿಂದಲೇ ಷಡ್ಯಂತ್ರ ನಡೆದಿದೆ. ಭರತ್ ರೆಡ್ಡಿ ಸುಮಾರು 4-5 ತಿಂಗಳ ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಕಿ ಹುಡುಗರನ್ನ ಕಳಿಸಿ ಕಳುವು ಮಾಡ್ತಾ ಇರುವಂತದ್ದು, ಇದ್ರ ಸುತ್ತಮುತ್ತ ಓಡಾಡ್ತಾ ಇರೋದು ಒಂದು ಸಾಕ್ಷಿ. ಮತ್ತು ಎಎಸ್ಪಿ ರವಿಕುಮಾರ್ ತುಂಬಾ ಒತ್ತಡ ಹಾಕಿ ಲಾಸ್ಟ್ಗೆ ಅವರು ಸತೀಶ್ ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ್ರೆ ಸಾಕು, ನಾನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ವಾತಾವರಣ ಬಂತು. ಮತ್ತೆ ಪೊಲೀಸರು ಕೂಡ ಇಲ್ಲಿ ಬಂದು ರಾತ್ರಿ ಹೊತ್ತು ರೌಂಡ್ ಹೊಡೆಯೋದಕ್ಕೆ ಅವ್ರಿಗೆ ನಾವು ರಿಕ್ವೆಸಿಷನ್ ಕೂಡ ಕೊಟ್ಟಿದ್ವಿ. ಜನಾರ್ದನ ರೆಡ್ಡಿಗೆ ಸಂಬಂಧಿಸಿದ ಮನೆ ಇದಾಗಿದ್ದು ಈ ಮಾಡೆಲ್ ಹೌಸ್ ನಲ್ಲಿ ಯಾರೂ ವಾಸವಿರಲಿಲ್ಲ. ಆದ್ದರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.